ಗಂಡು ಹೆಣ್ಣು ಎಂಬ ತಾರತಮ್ಯ ಹೋಗಲಾಡಿಸಲು ಸಾಧ್ಯವಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಗ್ರಾಮ ಪಂಚಾಯಿತಿ ಸದಸ್ಯನ ಗಂಡು ಮಗು ಬೇಕು ಎಂಬ ಮನೋಧಾರಣೆ ಇದಕ್ಕೆ ಸಾಕ್ಷಿಯಾಗಿದೆ. ಹೌದು, ತಾಲೂಕಿನ ಕೆರೆಮಂದಲಹಟ್ಟಿ ಗ್ರಾಮದ ಕಾಟಮಲಿಂಗಯ್ಯ ಹಾಗೂ ವರವು ಗ್ರಾಮದ ಶಾಂತಮ್ಮ ಕಳೆದ 8 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಅವರಿಗೆ 2 ಹೆಣ್ಣು ಮಕ್ಕಳು ಇದ್ದಾರೆ. ಆದರೆ ತನ್ನ ಪತ್ನಿ ಪದೇ ಪದೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅಂತ ಪತಿ ಕಾಟಮಲಿಂಗಪ್ಪ ಪತ್ನಿ ಶಾಂತಮ್ಮ ವಿರುದ್ಧ ಸಿಟ್ಟಿಗೆದ್ದಿದ್ದ. 2 ಮಕ್ಕಳು ಹೆಣ್ಣಾದ ಬಳಿಕ ಮತ್ತೆ ಗರ್ಭಿಣಿಯಾದ ಶಾಂತಮ್ಮಳನ್ನ ಆಂಧ್ರಪ್ರದೇಶದ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ಮಗು ಹೆಣ್ಣೋ ಗಂಡೋ ಅಂತ ಭ್ರೂಣ ಪರೀಕ್ಷೆ ಮಾಡಿಸಿದ್ದ ಎಂಬ ಮಾಹಿತಿ ಇದೆ. ಮಗು ಹೆಣ್ಣು ಅಂತ ತಿಳಿದು ಒಂದಲ್ಲ ಎರಡಲ್ಲ 3 ಬಾರಿ ಅಬಾರ್ಷನ್ ಮಾಡಿಸಿದ್ದ ಆರೋಪ ಇದೆ. ಹೀಗೆ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಯನದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರವು ಗ್ರಾಮದ ಸದಸ್ಯ ಬೇರೆ. ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹೀಗೆ ಮಾಡಬಹುದಿತ್ತ? ತನ್ನ ಹೆಂಡತಿಗೆ ಹೆಣ್ಣು ಮಕ್ಕಳೇ ಜನಿಸುತ್ತಿದ್ದ ಹಿನ್ನೆಲೆ ಕಾಟಮಲಿಂಗಪ್ಪ ಕಳೆದ 9 ತಿಂಗಳ ಹಿಂದೆ ಗೌರಮ್ಮ ಎಂಬ ಯುವತಿಯನ್ನ 2ನೇ ಮದುವೆಯಾಗಿದ್ದಾನೆ ಅನ್ನೋ ಆರೋಪ ಇದೆ. 9 ತಿಂಗಳಿಂದ ಪತ್ನಿ ಶಾಂತಮ್ಮ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಮನೆ ಮಾಡಿಕೊಂಡು ಒಂಟಿಯಾಗಿದ್ಲು. ಟೈಲರಿಂಗ್ ವೃತ್ತಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇದನ್ನ ಸಹಿಸದ ಪತಿ ಕಾಟಮಲಿಂಗಪ್ಪ ಶಾಂತಮ್ಮಳನ್ನ ಊರು ಬಿಡಿಸಬೇಕು ಅಂತ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾನೆ. ಇನ್ನು ಸತ್ತೇ ಹೋದ್ಲು ಅಂತ ತಿಳಿದು ಬಿಟ್ಟು ಹೋಗಿದ್ದ ಶಾಂತಮ್ಮಳನ್ನ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎನ್ನಲಾಗಿದೆ.